ನಮಸ್ತೆ ಸ್ನೇಹಿತರೆ. ಈ ಸರಳ ಹಂತಗಳೊಂದಿಗೆ ನಿಮ್ಮ ಮನೆಗಳಿಂದ ನಕಾರಾತ್ಮಕತೆಯನ್ನು ತೆಗೆದುಹಾಕಿ. ಸ್ವಚ್ಛತೆ ಮತ್ತು ಪರಿಹಾರಗಳು. ನಿಮ್ಮ ಮನೆಯ ಪ್ರವೇಶ ದ್ವಾರವನ್ನು ಸ್ವಚ್ಛವಾಗಿಡಿ. ಈ ಸಲಹೆಯು ನಕಾರಾತ್ಮಕ ಶಕ್ತಿಯನ್ನು ದೂರವಿರಿಸಲು ಸಹಾಯ ಮಾಡುತ್ತದೆ, ಆದರೆ ನಿಮ್ಮ ಅತಿಥಿಗಳಿಗೆ ಉತ್ತಮವಾದ ಮೊದಲ ಆಕರ್ಷಣೆಯನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಮನೆಯ ಪ್ರವೇಶ ದ್ವಾರದಲ್ಲಿ ನೀವು ಹೆಚ್ಚು ಆಕರ್ಷಕವಾಗಿ ಕಾಣುವಂತೆ ಸಣ್ಣ ಗಿಡಗಳನ್ನು ಕೂಡ ಸೇರಿಸಬಹುದು. ನಿಮ್ಮ ಮನೆಯು ಒಳಗಿನಿಂದ ಮಾತ್ರವಲ್ಲದೆ ಹೊರಗಿನಿಂದಲೂ ಸ್ವಚ್ಛವಾಗಿರುವುದು ಅತ್ಯಗತ್ಯ. ಆದ್ದರಿಂದ ನಿಮ್ಮ ಮನೆಯ ಪ್ರವೇಶ ದ್ವಾರವನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸುವುದನ್ನು ನೀವು ಖಚಿತಪಡಿಸಿಕೊಳ್ಳಬೇಕು. ಬಾಗಿಲಿನ ಗುಬ್ಬಿಗಳು ಮತ್ತು ಕಿಟಕಿಗಳನ್ನು ಹೊರಸಲು ನಿಂಬೆ ರಸ, ಉಪ್ಪು ಮತ್ತು ಬಿಳಿ ವಿನೆಗರ್ನೊಂದಿಗೆ ನೀರಿನ ಮಿಶ್ರಣವನ್ನು ಬಳಸಬೇಕು. ನಂತರ ಎಲ್ಲ ಪ್ರವೇಶ ದ್ವಾರಗಳಲ್ಲಿ ಸಮುದ್ರದ ಉಪ್ಪನ್ನು ಸುರಿಯಿರಿ ಮತ್ತು ಆವರಣವನ್ನು ಪ್ರವೇಶಿಸದಂತೆ ಋಣಾತ್ಮಕ ಶಕ್ತಿಯನ್ನು ತಡೆಗಟ್ಟಲು ಅದನ್ನು ಡೋರ್ ಮ್ಯಾಟ್ನಿಂದ ಮುಚ್ಚಿ. ನೆಲವನ್ನು ಒರೆಸುವಾಗ ಒಂದು ಚಿಟಿಕೆ ಸಮುದ್ರದ ಉಪ್ಪನ್ನು ನೀರಿಗೆ ಸೇರಿಸಬೇಕು, ಗುರುವಾರ ಹೊರತುಪಡಿಸಿ. ಈ ಪರಿಹಾರವು ಮನೆ ಅಥವಾ ಕೆಲಸದ ಸ್ಥಳದ ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡಲು ಸಹಾಯ ಮಾಡುತ್ತದೆ. ದುಷ್ಟ ಕಣ್ಣುಗಳನ್ನು ನಿವಾರಿಸಲು ನಿಮ್ಮ ಕೈಯಲ್ಲಿ ಒಂದು ಪಿಂಚ್ ಉಪ್ಪನ್ನು ತೆಗೆದುಕೊಂಡು ಅದನ್ನು 3 ಬಾರಿ ಬಾಧಿತ ವ್ಯಕ್ತಿಯ ತಲೆಯ ಮೇಲೆ ಚಲಿಸಬಹುದು. 2-3 ದಿನಗಳವರೆಗೂ ವಿಸ್ತರಿಸಬಹುದು. ಉಪ್ಪನ್ನು ಮನೆಯಿಂದ ಹೊರಹಾಕಬೇಕು. ಉಪ್ಪನ್ನು ವ್ಯಾಪಾರದ ಉದ್ದೇಶಕ್ಕೂ ಬಳಸಬಹುದು ಮತ್ತು ಈ ಉಪ್ಪಿನ ಪರಿಹಾರವನ್ನು ಮಾರಾಟವನ್ನು ಹೆಚ್ಚಿಸಲು ಸಹ ಬಳಸಬಹುದು. ಕೆಂಪು ಬಟ್ಟೆಯಲ್ಲಿ ಉಪ್ಪಿನ ತುಂಡನ್ನು ಹಾಕಿ ಅಂಗಡಿ ಅಥವಾ ಕಚೇರಿಯಲ್ಲಿ ನೇತುಹಾಕಿ. ಇದು ಅಂಗಡಿಗಳು ಮತ್ತು ವ್ಯವಹಾರಗಳನ್ನು ದುಷ್ಟ ಕಣ್ಣುಗಳಿಂದ ರಕ್ಷಿಸುತ್ತದೆ. ಇದು ಬಡತನವನ್ನು ಹೋಗಲಾಡಿಸಲು ಕಚೇರಿ ಮತ್ತು ಮನೆ ಎರಡಕ್ಕೂ ಕ್ರಮೇಣ ಲಾಭವನ್ನು ಹೆಚ್ಚಿಸುತ್ತದೆ. ಸ್ನಾನಗೃಹಗಳು ಮತ್ತು ಶೌಚಾಲಯಗಳ ಋಣಾತ್ಮಕ ಶಕ್ತಿಯನ್ನು ಸರಳವಾದ ವಾಸ್ತು ಹಂತದಿಂದ ತೆಗೆದುಹಾಕಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಗಾಜು ಮತ್ತು ಉಪ್ಪು ಎರಡೂ ರಾಹುವಿನ ಅಂಶಗಳಾಗಿವೆ. ಆದ್ದರಿಂದ ಮನೆಯಲ್ಲಿನ ಶೌಚಾಲಯ ಮತ್ತು ಸ್ನಾನಗೃಹದಲ್ಲಿ ಉಪ್ಪು ತುಂಬಿದ ಗಾಜಿನ ಲೋಟವನ್ನು ಇಡಬೇಕು. ಅಂತಹ ವಾಸ್ತು ದೋಷಗಳನ್ನು ಹೋಗಲಾಡಿಸಲು ಈ ಪರಿಹಾರವು ಸಹಾಯ ಮಾಡುತ್ತದೆ. ಪತಿ ಮತ್ತು ಹೆಂಡತಿಯ ನಡುವಿನ ಸಂಬಂಧವು ಯಾವುದಾದರೂ ವಿಷಯದ ಬಗ್ಗೆ ಅಸಮಾಧಾನಗೊಂಡಿದ್ದರೆ ಅಥವಾ ಕೆಲವು ರೀತಿಯ ಘರ್ಷಣೆ ಅಥವಾ ಮಾನಸಿಕ ಅಡಚಣೆಯನ್ನು ಹೊಂದಿದ್ದರೆ ಹಾಸಿಗೆಯ ಒಂದು ಮೂಲೆಯಲ್ಲಿ ಕಲ್ಲು ಉಪ್ಪಿನ ತುಂಡು ಸಹಾಯ ಮಾಡುತ್ತದೆ. ಇದು ಋಣಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಮತ್ತು ಕೆಲವು ತಿಂಗಳುಗಳ ನಂತರ ಈ ತುಣುಕನ್ನು ಬದಲಿಸುತ್ತದೆ. ಋಷಿ ಮತ್ತು ಅಗರಬತ್ತಿಗಳನ್ನು ಸುಡುವುದು. ಅಗರಬತ್ತಿ ಮತ್ತು ಧೂಪನ್ನು ಬೆಳಗಿಸುವುದು ಮಂಗಳಕರ ಶಕ್ತಿಯನ್ನು ವರ್ಧಿಸುತ್ತದೆ. ಅಗರಬತ್ತಿಗಳು ಮತ್ತು ಧೂಪವನ್ನು ಮನೆಯ ಪ್ರತಿಯೊಂದು ಮೂಲೆ ಮತ್ತು ಮೂಲೆಯಲ್ಲಿ ದಿನಕ್ಕೆ 2 ಬಾರಿ ತೋರಿಸಬೇಕು ಮತ್ತು ಇದು ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯಕರ ಮತ್ತು ಶಕ್ತಿಯುತ ಜೀವನವನ್ನು ಉತ್ತೇಜಿಸಲು ನಮಗೆ ಸಹಾಯ ಮಾಡುತ್ತದೆ. ಋಷಿ ಅಥವಾ ಸ್ಮಡ್ಜ್ ಕಡ್ಡಿಗಳನ್ನು ಸುಡುವುದು ಮತ್ತು ಅದರ ಹೊಗೆಯನ್ನು ಆವರಣದ ಪ್ರತಿಯೊಂದು ಮೂಲೆಯಲ್ಲಿ
ಪ್ರದಕ್ಷಿಣಾಕಾರವಾಗಿ ಹರಡುವುದರಿಂದ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಬಣ್ಣಗಳು ಮತ್ತು ಸ್ಫಟಿಕಗಳ ಬಳಕೆ. ಅಮೆಥಿಸ್ಟ್, ಕಪ್ಪು ಟೂರ್ಮ್ಯಾಲಿನ್ ಮತ್ತು ಅನೇಕ ಅರಳುಗಳ ಬಳಕೆ ನಕಾರಾತ್ಮಕ ಶಕ್ತಿಗಳನ್ನು ತೊಡೆದುಹಾಕಲು ಸಹ ಬಳಸಬಹುದು. ಬಣ್ಣಗಳು ಯಾವಾಗಲೂ ಮನೆಯಲ್ಲಿನ ಶಕ್ತಿಗಳ ಮೇಲೆ ಪ್ರಭಾವ ಬೀರುತ್ತವೆ ಮತ್ತು ಮನೆಯಲ್ಲಿ ಧನಾತ್ಮಕ ಶಕ್ತಿಗಳನ್ನು ಆಹ್ವಾನಿಸುವಲ್ಲಿ ಕೆಲವು ಬಣ್ಣಗಳು ಬಹಳ ಪ್ರಭಾವ ಬೀರುತ್ತವೆ ಎಂದು ವಾಸ್ತುಶಾಸ್ತ್ರವು ಸೂಚಿಸುತ್ತದೆ. ಆವರಣದ ಪ್ರತಿಯೊಂದು ದಿಕ್ಕು ನಿರ್ದಿಷ್ಟ ಬಣ್ಣಗಳಿಂದ ಪ್ರಭಾವಿತವಾಗಿರುತ್ತದೆ. ಆದಾಗ್ಯೂ ವಿರೋಧಿ ಬಣ್ಣವು ನಕಾರಾತ್ಮಕ ಶಕ್ತಿಯನ್ನು ಉಂಟುಮಾಡುತ್ತದೆ. ನಾರ್ತ್ ವೆಸ್ಟ್, ನಾರ್ತ್ ಈಸ್ಟ್ನಲ್ಲಿ ನೀಲಿ, ಪೂರ್ವದಲ್ಲಿ ಹಸಿರು, ಸೌತ್ ಈಸ್ಟ್ನಲ್ಲಿ ಕಿತ್ತಳೆ, ದಕ್ಷಿಣದಲ್ಲಿ ಕೆಂಪು, ಸೌತ್ ವೆಸ್ಟ್ನಲ್ಲಿ ಕೆಂಪು ಪ್ಲಸ್ ಹಳದಿ, ಪಶ್ಚಿಮದಲ್ಲಿ ಗಾಢ ನೀಲಿ ಬಣ್ಣಗಳು ಸೂಕ್ತ ಬಣ್ಣಗಳಾಗಿವೆ. ಧಾರ್ಮಿಕ ಚಿಹ್ನೆಗಳ ಪ್ರಯೋಜನಗಳು, ವಸ್ತುಗಳು ಮತ್ತು ಪ್ರಾರ್ಥನೆ ಮತ್ತು ಪಠಣಗಳ ಬಳಕೆ. ಪಿರಮಿಡ್ ಯಂತ್ರಗಳು ಮತ್ತು ವಿಗ್ರಹಗಳು ಅಥವಾ ದೇವರ ಚಿತ್ರಗಳಂತಹ ಧಾರ್ಮಿಕ ವಸ್ತುಗಳನ್ನು ಇರಿಸುವುದು ಮಂಗಳಕರ ಶಕ್ತಿಯನ್ನು ಆಹ್ವಾನಿಸುತ್ತದೆ. ಪೂಜಾ ಕೊಠಡಿಯ ಸೂಕ್ತ ಸ್ಥಳವು ಈಶಾನ್ಯದಲ್ಲಿ ವಾಸ್ತು ಅನುಸರಣೆಗೆ ಅನುಗುಣವಾಗಿರಬೇಕು. ಆವರಣದಲ್ಲಿ ಧನಾತ್ಮಕ ಶಕ್ತಿಗಳ ಪ್ರವೇಶ ಮತ್ತು ಪ್ರವರ್ಧಮಾನವನ್ನು ವರ್ಧಿಸಲು ಆನೆಗಳಂತಹ ಧಾರ್ಮಿಕ ಮತ್ತು ಮಂಗಳಕರ ಚಿಹ್ನೆಗಳನ್ನು ಕಾರ್ಯತಂತ್ರದ ಸ್ಥಳಗಳಲ್ಲಿ ಇರಿಸಬಹುದು. ಗಂಟೆಗಳು, ಶಂಖಗಳು, ತಾಳಗಳಂತಹ ಶುಭ ಶಬ್ದಗಳನ್ನು ಪ್ರೋತ್ಸಾಹಿಸಬೇಕು. ಋಣಾತ್ಮಕ ಮತ್ತು ಸ್ತಬ್ಧ ಶಕ್ತಿಗಳನ್ನು ಆವರಣದಿಂದ ನಾಶ ಮಾಡಲು ಇವು ಸಹಾಯಕವಾಗಿವೆ. ಸ್ವಯಂ ಮೂಲಕ ಅಥವಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳ ಮೂಲಕ ಮಂತ್ರಗಳ ಪಠಣವು ನಕಾರಾತ್ಮಕ ಶಕ್ತಿಯನ್ನು ತಟಸ್ಥಗೊಳಿಸುವ ಅತ್ಯಂತ ಶಕ್ತಿಶಾಲಿ ಸಾಧನವಾಗಿದೆ. ತಜ್ಞರ ಮಾರ್ಗದರ್ಶನದಲ್ಲಿ ಯಂತ್ರವನ್ನು ಮಂತ್ರದೊಂದಿಗೆ ಅನ್ವಯಿಸುವುದು ಒಬ್ಬರ ಸುತ್ತಮುತ್ತಲಿನ ಕೆಟ್ಟ ಶಕ್ತಿಯನ್ನು ತೊಡೆದುಹಾಕಲು ಮತ್ತೊಂದು ಪ್ರಬಲ ಮಾರ್ಗವಾಗಿದೆ. ಏಂಜಲ್ ಜ್ಞಾನ, ರೇಖಿ ಮತ್ತು ಅಂತಹ ನವ ಆಧ್ಯಾತ್ಮಿಕ ವಿಧಾನಗಳು ನಕಾರಾತ್ಮಕ ಶಕ್ತಿಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಕುಟುಂಬ ಸದಸ್ಯರ ನಡುವಿನ ಪೈಪೋಟಿಯನ್ನು ಚಿತ್ರಿಸುವ ಚಿತ್ರಗಳು ಅಥವಾ ಯಾವುದೇ ರೀತಿಯ ಚಿತ್ರಕಲೆಗಳು ಅಥವಾ ದುಃಖವನ್ನು ಬಿಂಬಿಸುವ ಚಿತ್ರಗಳು ಇದ್ದಲ್ಲಿ ನಕಾರಾತ್ಮಕ ಶಕ್ತಿಗಳು ಸಹ ಘಾತೀಯವಾಗಿ ಹೆಚ್ಚಾಗುತ್ತವೆ. ತಾಜ್ ಮಹಲ್ನಂತಹ ಕಲಾಕೃತಿಗಳು ಅಥವಾ ಭಯಾನಕ ಸ್ವಭಾವದ ಶಿಲ್ಪಗಳು ನಿಮಗೆ ತಿಳಿಯದೆ ನಕಾರಾತ್ಮಕತೆಯನ್ನು ಹೆಚ್ಚಿಸಬಹುದು. ಹಾಗೆಯೇ ಒಡೆದ ಕನ್ನಡಿಗಳು, ಒಡೆದ ಚಿತ್ರಗಳು ಅಥವಾ ದೇವರ ವಿಗ್ರಹಗಳು ಮತ್ತು ಕಳ್ಳಿ ಸಸ್ಯಗಳು ನಕಾರಾತ್ಮಕ ಶಕ್ತಿಗಳನ್ನು ಅನುಭವಿಸುವುದು ಸುಲಭ ಮತ್ತು ಕೆಲವು ಸರಳ ಮತ್ತು ಕೆಲವೊಮ್ಮೆ ಸಂಕೀರ್ಣ ಹಂತಗಳೊಂದಿಗೆ ಅವುಗಳನ್ನು ನಿರ್ಮೂಲನೆ ಮಾಡಲು ಮಾರ್ಗಗಳು ಮತ್ತು ವಿಧಾನಗಳಿವೆ. ಸಮಸ್ಯೆಗಳನ್ನು ಪರಿಹರಿಸಲು ಎಲ್ಲ ವೈಜ್ಞಾನಿಕ ಪ್ರಯತ್ನಗಳು ವಿಫಲಗೊಳ್ಳುವ ಸಂದರ್ಭಗಳಿವೆ ಎಂದು ಹೇಳಬಹುದು. ಆ ಸಮಯದಲ್ಲಿ ಒಬ್ಬರು ಡೌಸಿಂಗ್ ವಿಧಾನವನ್ನು ಬಳಸಬಹುದು ಅಥವಾ ನೀವು ಪರಿಣಿತರಿಂದ ಆವರಣವನ್ನು ಪರಿಶೀಲಿಸಬಹುದು. ಅಂತಹ ಸಂದರ್ಭಗಳಲ್ಲಿ ಪರಿಹಾರಗಳು ಯಾವಾಗಲೂ ತಜ್ಞರ ಮಾರ್ಗದರ್ಶನದಲ್ಲಿರಬೇಕು. ಸ್ನೇಹಿತರೆ,
ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.